ದೀಪಿಕಾ ಸರ್. ದೀಪಿಕಾ ಏನಾಗಬೇಕಪ್ಪ ಅವರು? ನಮ್ಮ ಯಜಮಾನ್ರು ಸರ್. ಏನಾಗಿತ್ತು ಅವರಿಗೆ? ಅವ್ರು ಕುಡ್ದು ಈ ತರ ಮಾಡ್ಕೊಂಡಿದ್ದಾರೆ ಸರ್. ಕುಡ್ದು ಈ ತರ ಮಾಡ್ಕೊಂಡಿದ್ದಾರೆ. ಏನಪ್ಪ ಹೆಸರೇನಪ್ಪ ಅವ್ರದ್ದು? A1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್, ವರ್ಗಾವಣೆ ದೊಡ್ಡ ದಂಧೆ, ಅದರ ಲಿಸ್ಟ್ ನಾನು ಕೊಡ್ತೀನಿ. ಆಮೇಲೆ ಕಿಕ್ ಏರೋದಲ್ಲ, ಆ ಕಿಕ್ ಲೆವೆಲ್ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕಾಸಿಗಾಗಿ ಪೋಸ್ಟ್. ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಅಬಕಾರಿ ಇಲಾಖೆ ಅಧಿಕಾರಿಗಳ ಚದುರಂಗಿ ಆಟ ಬಲ್ಲವರ್ಯಾರು? ಕರ್ಮಕಾಂಡ ಭಾಗ 3. ಇವರ ಚದುರಂಗಿ ಆಟವನ್ನ ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ಇದೇ ಅಥಣಿ ತಾಲೂಕು ಪುಣ್ಯಕ್ಷೇತ್ರ ಮರಿಯಾಗಿ ಈಗ ಸರಾಯಿ ಅಂಗಡಿಗಳ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಇದೇ ಅಬಕಾರಿ ಇಲಾಖೆಯ ಹಲ್ಕಟ್ಗಿರಿ ಕೆಲಸಗಳನ್ನು ನಿಮ್ಮ ಮುಂದೆ ಕರ್ಮಕಾಂಡ 1 ಮತ್ತು ಕರ್ಮಕಾಂಡ ಭಾಗ 2ರಲ್ಲಿ ವಿವರವಾಗಿ ಇಟ್ಟಿದ್ವಿ. ಈ ಸುದ್ದಿಯನ್ನ ನೋಡಿಕೊಂಡಂಥ ಮೇಲಧಿಕಾರಿಗಳು, ಈ ಬಗ್ಗೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸ್ಥಳೀಯ ಶಾಸಕರು ಏನಾದರೂ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬಹುದು ಎಂಬ ನಿರೀಕ್ಷೆ ಸಾರ್ವಜನಿಕರಲ್ಲಿತ್ತು. ಆದರೆ ಈಗ ಆ ಮಾತು ಮಾತಾಗಿಯೇ ಉಳಿದಿದೆ. ಅವರನ್ನ ಈಗ ಬಿಟ್ಟು ಬಿಡೋಣ. ಅವರದ್ದೇನೂ ತಪ್ಪಲ್ಲ. ಇದೇ ನಮ್ಮ ರಾಜ್ಯದ ಇತ್ತೀಚಿನ ದಿನಗಳಲ್ಲಿ ಕಳೆದ ಬಾರಿ ನಡೆದ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ರಾಜ್ಯದಲ್ಲಿರುವ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಲಂಚ ಹಗರಣದಲ್ಲಿ ಸಿಲುಕಿಕೊಂಡಿದ್ದ ಈ ಹಗರಣದಲ್ಲಿ ಮಂತ್ರಿಯೂ ಕೂಡ ಶಾಮೀಲಾಗಿದ್ದಾರೆ ಎಂಬಂತ ಆರೋಪಗಳು ಕೇಳಿಬರ್ತಿವೆ. ಇದೇ ಒಂದು ಮಾತು ಸಂಪೂರ್ಣ ಅಧಿವೇಶನ ಮುಗಿಯುವವರೆಗೆ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆಗಳು ಮತ್ತು ಹೋರಾಟದ ಮೂಲಕ ಎಸ್ಐಟಿ ಮತ್ತು ಸಿಬಿಐ ತನಿಖೆಗೆ ಆಗ್ರಹಿಸಿದ್ರು. ಇದೇ ನಮ್ಮ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಮೌನಕ್ಕೆ ಜಾರಿಕೊಂಡಿದೆ. ಅವರಿಗೆ ಮೊದಲು ಬುದ್ಧಿ ಇಲ್ಲ. ಇದನ್ನ ಗಮನಿಸಿದಾಗ ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಹೀಗೆ ಹರಾಮಿ ಕೆಲಸಗಳು ಆಗುವುದು ಸಹಜ ಬಿಡಿ. ಈ ಮಾತುಗಳನ್ನು ಕೇಳಿದಾಗ ಒಂದು ಗಾದೆ ಮಾತು ನೆನಪಿಗೆ ಬರುತ್ತೆ, ತಂದೆಗೆ ತಕ್ಕಂತೆ ಮಗ. ಈ ಮಾತು ಕೇಳಿ ಬರುವುದು ಸಹಜವಾದ ವಿಷಯ. ನಮ್ಮ ರಾಜ್ಯದಲ್ಲಿ ದಿನನಿತ್ಯ ನಾವು ಎಷ್ಟೋ ಕುಟುಂಬಸ್ಥರು ತಮ್ಮ ತಮ್ಮ ಮನೆಯವರನ್ನ ಕಳೆದುಕೊಂಡು ಬೀದಿ ಪಾಲಾಗಿರುವಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಇವರಿಗೇನಾದ್ರೆ ಏನ್ ಬಿಡಿ ಸ್ವಾಮಿ, ಯಾರ ಮನೆ ಹಾಳಾದ್ರೇನು, ಯಾರ ಮನೆ ಮಸೂತಿಯಾದ್ರೇನು, ಯಾರ ಮನೆಯಲ್ಲಿ ಯಾರು ಸತ್ರೇನು, ಅವರಿಗ್ಯಾಕೆ ಚಿಂತೆ ಇಲ್ಲ. ನಮಗೆ ಬರುವ ಗಿಂಬಳ ಬಂದ್ರೆ ಸಾಕು ಎನ್ನುವ ಮನಸ್ಥಿತಿಯನ್ನ ಹೊಂದಿರುವ ರಾಜ್ಯ ಸರ್ಕಾರದ ಮೇಲಧಿಕಾರಿಗಳು ಇವರು. ಇದು ಒಂದು ಕಥೆಯಾದ್ರೆ ಬನ್ನಿ ಒಮ್ಮೆ ಅಥಣಿ ತಾಲೂಕಿನ ಮತಕ್ಷೇತ್ರಕ್ಕೆ ಹೋಗಿ ಬರೋಣ. ಬೆಳಗ್ಗೆ ಸೂರ್ಯ ಹುಟ್ಟೋದು ತಡವಾದ್ರೂ ಆಗಬಹುದು, ಆದರೆ ಮದ್ಯದ ಅಂಗಡಿಗಳು ಓಪನ್ ಆಗೋದು ಮಾತ್ರ ತಡೆಗಟ್ಟಲು ಸಾಧ್ಯವಾಗ್ತಾ ಇಲ್ಲ. ಈ ವಿಷಯ ನಮ್ಮ ಗಮನಕ್ಕೆ ಬಂದಾಗ ಕರ್ಮಕಾಂಡ 1 ಮತ್ತು ಕರ್ಮಕಾಂಡ ಭಾಗ 2 ಎಂದು 2 ಭಾಗಗಳನ್ನಾಗಿ ಮಾಡಿ ಸಾರ್ವಜನಿಕರ ಮಾತುಗಳನ್ನು ಹಾಗೂ ಮದ್ಯಕ್ಕೆ ದಾಸರಾಗಿ ತಮ್ಮ ಜೀವವನ್ನೇ ಕಳೆದುಕೊಂಡ ಕೆಲ ಕುಟುಂಬಸ್ಥರ ಮಾತುಗಳನ್ನು ಕೇಳಿ ನಮ್ಮ ಸುದ್ದಿವಾಹಿನಿಯಲ್ಲಿ 2 ಭಾಗಗಳಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ ವಿವರವಾಗಿ. ಇದರ ಆಧಾರದ ಮೇಲೆ ತನಿಖೆ ಮಾಡಲು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಬಳಿ ನಾವು ಹೋದಾಗ ಅಲ್ಲಿಯ ಅಧಿಕಾರಿಗಳಿಗೆ 2024-25ನೇ ಸಾಲು ಹಾಗೂ 2025-26ನೇ ಸಾಲಿನಲ್ಲಿ ಅಥಣಿ ತಾಲೂಕಿನಲ್ಲಿ ಎಷ್ಟೆಷ್ಟು ಸರಾಯಿ ಅಂಗಡಿಗಳು ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡುವ ಪ್ರಕರಣಗಳನ್ನು ಎಷ್ಟು ದಾಖಲು ಮಾಡಿಕೊಂಡಿದ್ದೀರಾ ಎಂದು ನಾವು ಪ್ರಶ್ನೆ ಕೇಳಿದಾಗ ಕೇವಲ 2024ರಲ್ಲಿ ಕೇವಲ 26 ಪ್ರಕರಣಗಳು ದಾಖಲು ಮಾಡಿಕೊಂಡಿದ್ದು 2025ರಲ್ಲಿ 44 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿರ್ತೇವೆ ಅಂತ ನಮಗೆ ಹೇಳಿ ಜಾರಿಕೊಂಡ್ರು. ಈ ಜಾಗದಿಂದ ನಾವು ಅಥಣಿ ತಾಲೂಕಿನ ಪೊಲೀಸ್ ಠಾಣೆ ಕಡೆ ಮುಖ ಮಾಡಿದಾಗ ಅದೇ ಠಾಣೆಯಲ್ಲಿ ಇರುವ PSI ಉಪ್ಪಾರವರನ್ನ ನಾವು ಭೇಟಿ ಮಾಡಿದ್ವಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಅವರ ಬಳಿ ವಿವರ ಕೇಳಿದಾಗ 2024-25ನೇ ಸಾಲಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟದ ವಿರುದ್ಧ ಎಷ್ಟು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೀರಿ ಅಂತ ಕೇಳಿದಾಗ ತಮ್ಮ ಸಿಬ್ಬಂದಿಯನ್ನ ಕರೆಸಿ ಅಕ್ರಮ ಮದ್ಯ ಮಾರಾಟದಲ್ಲಿ ಎಷ್ಟು ಕೇಸ್ಗಳು ದಾಖಲಾಗಿವೆ ಎಂಬ ವಿವರವನ್ನ ಇವರಿಗೆ ನೀಡಿ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ನಮಗೆ ಅವರು ತಮ್ಮ ಇಲಾಖೆಯಲ್ಲಿರುವ ಸಿಸ್ಟಂನಲ್ಲಿ ವಿವರಗಳನ್ನು ನೋಡಿ 2024ನಲ್ಲಿ 60 ಕೇಸ್ಗಳು ದಾಖಲಾಗಿವೆ, ಹಾಗೆ 2025ರಲ್ಲಿ 45ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅಂತ ನಮಗೆ ವಿವರವನ್ನ ನೀಡಿದ್ರು. ಅಲ್ಲಿಂದಲೂ ಕೂಡ ನಾವು ಈ ಬಗ್ಗೆ ವಿವರವನ್ನ ಪಡೆದುಕೊಂಡು ಈ ವಿಷಯವನ್ನ ಯಾರು ನಮಗೆ ಅಥವಾ ಯಾವ ಸಾರ್ವಜನಿಕರು ಹೇಳಿದ್ರು ಅವರ ಮುಂದೆ ಈ ಮಾತನ್ನ ಹೇಳಿದಾಗ ಇಷ್ಟರ ಮೇಲೆ ಗೊತ್ತಾಗುತ್ತೆ ಬಿಡಿ ಸರ್,
ಪೊಲೀಸರು ದಾಖಲು ಮಾಡಿದ ಕೇಸ್ಗಳನ್ನ ಕೇಳಿದಾಗ ಅಥಣಿ ತಾಲೂಕಿನ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಧನ್ಯವಾದಗಳನ್ನ ಹೇಳಿ ಅವರ ಹತ್ತಿರ ಆಗುವ ಕೆಲಸ ಇದರ ಸಂಬಂಧಪಟ್ಟ ಇಲಾಖೆ ಕಡೆ ಯಾಕಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇಷ್ಟರ ಮೇಲೆ ಗೊತ್ತಾಗುತ್ತೆ ಇವರು ಎಷ್ಟು ಲಂಚಕೋರರು, ಇವರು ಮಾಡುವ ಕರ್ತವ್ಯ ನಿಷ್ಠೆ ಎಷ್ಟರ ಮಟ್ಟಿಗಿದೆ ಎಂಬುದು ಇದರಲ್ಲೇ ಅರ್ಥವಾಗುತ್ತೆ. ಸಾಹೇಬ್ರೆ, ಇವರದ್ದೇನೂ ತಪ್ಪಲ್ಲ. ಮುಂಬರುವ ಚುನಾವಣೆ ಸಮಯದಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರವನ್ನ ನೀಡ್ತೇವೆ. ಇನ್ನು ಮುಂದಾದ್ರೂ ಕರ್ಮಕಾಂಡ 4ರಲ್ಲೇ ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಈ ಅಬಕಾರಿ ಇಲಾಖೆಯ ಪ್ರಕರಣಗಳನ್ನ ನಿಮ್ಮ ಮುಂದೆ ಇಡುತ್ತೇವೆ. ಅಲ್ಲಿವರೆಗೂ ಇದು ಒಂದು ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟು ನೋಡೋಣ. ಸ್ವಲ್ಪ ಸುಧಾರಿಸ್ಕೊಳ್ತಾರೋ ಏನೋ ಕಾದು ನೋಡೋಣ. ಕೇವಲ